ಏಕರೀತಿ ಶಿಕ್ಷಣ ಮತ್ತು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹೋರಾಟ ನಡೀತಾ ಇದೆ. ಮಂಡ್ಯದ ರೈತ ಸಂಘಟನೆಗಳಿಂದ ಪ್ರತಿಭಟನಾ ಹೋರಾಟ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಈ ಪ್ರತಿಭಟನೆ ಸಾಗಿದೆ. ಕಪ್ಪು ಬಾವುಟ ಮೆರವಣಿಗೆ ಮಾಡಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು. ಈ ವೇಳೆ ಸಚಿವರ ಬಳಿ ತೆರಳೋದಕ್ಕೆ ಪ್ರತಿಭಟನಾಕಾರರು ನಿರ್ಧರಿಸಿದ್ರು. ಆಗ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದು ಬಂಧಿಸಿದ್ದಾರೆ. ಪ್ರತಿಭಟನಾ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಏಕರೀತಿ ಶಿಕ್ಷಣ ಮತ್ತು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಏನು ಹೋರಾಟ ನಡೆಸ್ತಾ ಇದ್ದಾರೆ. ಮಂಡ್ಯದ ರೈತ ಸಂಘಟನೆಗಳಿಂದ ನಡೀತಾ ಇರುವಂತಹ ಹೋರಾಟ ಇದು. ಆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆಯ ಮೆರವಣಿಗೆ ಹೋಗ್ತಾ ಇದ್ರು. ಆ ವೇಳೆ ಸಚಿವರನ್ನ ಅವ್ರ ಬಳಿ ಹೋಗಿ ಮಾತಾಡಬೇಕು ಅಂತೇಳಿ ನಿರ್ಧರಿಸಿದ್ರು. ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರನ್ನ ತಡೆದು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಗೌರವ ಕೊಟ್ಟು ಒಂದು ಕೈನ ಬಲಗೈನಲ್ಲಿ ರಾಷ್ಟ್ರಧ್ವಜ ಹಿಡಿದಿದ್ದೀವಿ. ಏನು ಸರ್ಕಾರದ ಶಿಕ್ಷಣ ನೀತಿ ವಿರೋಧಿಸಿ ಎಡಗೈನಲ್ಲಿ ಕಪ್ಪು ಬಾವುಟ ಹಿಡಿದಿದ್ದೀವಿ. ಕಾರಣ ಏನು ಅಂದ್ರೆ, ಏನು ಈ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡಿ ಪಂಚಾಯತಿಗಳು ಶಾಲೆ ಮಾಡ್ತೀವಿ ಅಂತಂದ್ರೆ ಹಳ್ಳಿಗಳಿಂದ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತದೆ. ಇನ್ನೊಂದು, ಎರಡನೇದಾಗಿ ಈ ರಾಜ್ಯದಲ್ಲಿ ಖಾಸಗಿ ಶಾಲೆಗಳ ಶಿಕ್ಷಣ, ಸರ್ಕಾರಿ ಶಾಲೆಗಳ ಶಿಕ್ಷಣ ನಡೀತಾ ಇದೆ. ನಾವು ಏನು ಎಲ್ಲ ಈ ರಾಜ್ಯದಲ್ಲಿ ಪ್ರತಿ ಶಾಲೆನೂ ಹಳ್ಳಿ ಶಾಲೆ, ಸರ್ಕಾರಿ ಶಾಲೆ, ಖಾಸಗಿ ಶಾಲೆನೆಲ್ಲ ಏಕ